ಸೊಸೆ ಸಂಬಂಧ ಗಟ್ಟಿಯಾಗಿ ಇರಲು ವೈಜ್ಞಾನಿಕ ಮತ್ತು ಮನೋವೈಜ್ಞಾನಿಕ ದೃಷ್ಟಿಕೋನ. ಎಲ್ಲರ ಮನೆಯಲ್ಲೂ ಕೇಳೋ ಒಂದು ಪ್ರಶ್ನೆ, ಅತ್ತೆ ಸೊಸೆ ಸಂಬಂಧ ಯಾಕೆ ತೊಂದರೆ ಆಗುತ್ತೆ? ಯಾಕೆ ಕೆಲವರು ತುಂಬಾ ಒಳ್ಳೆಯ ಬಾಂಧವ್ಯ ಮಾಡಿಕೊಂಡಿರುತ್ತಾರೆ? ಇದು ಕೇವಲ ಮನಸ್ತಾಪ ಅಲ್ಲ, ಮಾನವ ಮನೋವಿಜ್ಞಾನದ ವಿಷಯ. ಇನ್ನು ಮುಂದುವರೆಸಿ ಓದಿ. ಮೊದಲು ಒಂದು ಮುಖ್ಯ ವಿಷಯ, ಅತ್ತೆ ಸೊಸೆ ನಡುವಿನ ಗಲಾಟೆ ಕೇವಲ ಸ್ವಭಾವ ಸರಿಯಿಲ್ಲ ಅಂದ್ರೆ ಕಾರಣವಲ್ಲ. ಇದು ಜನರೇಷನ್ ಗ್ಯಾಪ್, ಎಕ್ಸ್ಪೆಕ್ಟೇಷನ್ಸ್ ಮತ್ತು ಕಮ್ಯುನಿಕೇಶನ್ ಸ್ಟೈಲ್ಗಳ ಮಿಶ್ರ ಪರಿಣಾಮ. ಮನೋವಿಜ್ಞಾನ ಹೇಳುವಂತೆ ಇಬ್ಬರು ಹೊಸ ಪರಿಸ್ಥಿತಿಗೆ ಅಡ್ಜಸ್ಟ್ ಆಗುವ ವೇಳೆಯಲ್ಲಿ ಐಡೆಂಟಿಟಿ ಕಾನ್ಫ್ಲಿಕ್ಟ್ ಉಂಟಾಗುತ್ತದೆ. ಅಂದರೆ ನನ್ನ ಮಾತೇ ಸರಿ ಎನ್ನುವ ಅಹಂಕಾರ ಬರುತ್ತದೆ. 2. ಸಂಬಂಧ ಗಟ್ಟಿಯಾಗಲು ಮುಖ್ಯ ಕಾರಣ ಪರ್ಸೆಪ್ಷನ್, ಒಬ್ಬರ ಬಗ್ಗೆ ಇನ್ನೊಬ್ಬರ ಕಲ್ಪನೆ. ನೀನು ಆಕೆ ಬಗ್ಗೆ ಹೇಗೆ ಯೋಚಿಸ್ತೀಯೋ ಆಕೆ ನಿನ್ನ ಬಗ್ಗೆ ಹೇಗೆ ಯೋಚಿಸ್ತಾಳೋ ಅದೇ ಸಂಬಂಧದ ಕ್ವಾಲಿಟಿಯನ್ನು ನಿರ್ಧರಿಸುತ್ತೆ. ಬ್ರೈನ್ ಸೈನ್ಸ್ ಪ್ರಕಾರ ನಾವು ಯಾರನ್ನಾದರೂ ನೆಗೆಟಿವ್ ಆಗಿ ಯೋಚಿಸಿದ್ರೆ ಮೆದುಳಿನಲ್ಲಿ ಕಾರ್ಟಿಸಾಲ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಹೆಚ್ಚು ಬಿಡುಗಡೆಯಾಗುತ್ತೆ. ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಆಕ್ಸಿಟೋಸಿನ್ ಬಾಂಡಿಂಗ್ ಹಾರ್ಮೋನ್ ಹೆಚ್ಚಾಗುತ್ತೆ. ಇದು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. 3. ಗಲಾಟೆ ಬರುತ್ತಾ ಇರುವ ಪ್ರಮುಖ ಕಾರಣಗಳು ಎಕ್ಸ್ಪೆಕ್ಟೇಷನ್ಸ್ ಮಿಸ್ಮ್ಯಾಚ್. ಸೊಸೆ ಹೀಗೆ ಮಾಡಬೇಕು, ಅತ್ತೆ ಹೀಗೆ ಮಾತನಾಡಬೇಕು, ಇದು ಎಕ್ಸ್ಪೆಕ್ಟೇಷನ್ಸ್. ಕಮ್ಯುನಿಕೇಶನ್ ಎರರ್ಸ್, ಕೇಳದೆ ಅಸ್ಯೂಮ್ ಮಾಡಿಕೊಳ್ಳುವುದು ಮತ್ತು ಮಾಡುವುದು. ಭಾವನೆಗಳನ್ನು ತಡೆದಿಡುವುದು, ಯಾರು ಯಾರಿಗೆ ಹೇಳಬೇಕು ಗೊತ್ತಾಗದೆ ಮನಸ್ಸಿನಲ್ಲಿ ಕಲೆ ಹಾಕಿಕೊಳ್ಳುವುದು, ಇದು ನಮ್ಮ ಮನಸ್ಸಿನ ಒಂದು ದೊಡ್ಡ ಲೋಪ. ಕಂಪ್ಯಾರಿಸನ್, ಅವಳ ಸೊಸೆ ಹೀಗೆ ನೀನು ಯಾಕೆ ಹೀಗಿಲ್ಲ, ನಮ್ಮ ಅತ್ತೆ ಹಾಗೆ ನೀವು ಯಾಕೆ ಹೀಗಿಲ್ಲ, ಈ ರೀತಿ. 4. ಸಂಬಂಧವನ್ನು ಗಟ್ಟಿಗೊಳಿಸುವ ವೈಜ್ಞಾನಿಕ ವಿಧಾನಗಳು. 1. ಮೈಕ್ರೋ ಕಮ್ಯುನಿಕೇಶನ್, ಸಣ್ಣ ಮಾತುಕತೆ, ದೈನಂದಿನ ಸರಳ ಮಾತುಗಳು. ಹೇಗಿದ್ದೀರಾ, ನಿಮಗೇನಾದರೂ ಸಹಾಯ ಬೇಕಾ, ಇವು ಎಮೋಷನಲ್ ಟ್ರಸ್ಟ್ ಅನ್ನು ಕಟ್ಟುತ್ತವೆ. 2. ಅಪ್ರಿಸಿಯೇಷನ್ ಬೂಸ್ಟ್ಸ್ ಆಕ್ಸಿಟೋಸಿನ್, ಪ್ರಶಂಸೆ ಕೊಟ್ಟಾಗ ಮೆದುಳಿನಲ್ಲಿ ಬಾಂಡಿಂಗ್ ಹಾರ್ಮೋನ್ ಬರುತ್ತದೆ. ಇಂದು ನಿನ್ಗೆ ಮಾಡಿದ ಊಟ ಚೆನ್ನಾಗಿತ್ತು, ನಿಮ್ಮ ಸಲಹೆ ನನಗೆ ಸಹಾಯ ಆಯ್ತು, ಇಷ್ಟು ಸಾಕು ದೊಡ್ಡ ಬದಲಾವಣೆಗೆ. ಕ್ಲಿಯರ್ ಬೌಂಡರೀಸ್, ಗಡಿ ರೇಖೆಗಳು, ಯಾರು ಯಾವ ಮಾತು ಹೇಳಿಕೊಳ್ಳಬೇಕು, ಯಾರು ಈ ವಿಚಾರಕ್ಕೆ ಎಷ್ಟು ತಲೆ ಹಾಕಬೇಕು. ಬೌಂಡ್ರಿ ಅಂದ್ರೆ ಡಿಸ್ಟೆನ್ಸ್ ಅಲ್ಲ, ಅದು ರೆಸ್ಪೆಕ್ಟ್. 4. ಜಾಯಿಂಟ್ ಆಕ್ಟಿವಿಟೀಸ್, ಒಟ್ಟಿಗೆ ಮಾಡುವ ಕೆಲಸಗಳು, ಊಟ ಮಾಡೋದು, ಟಿವಿ ನೋಡೋದು, ಮಾರುಕಟ್ಟೆಗೆ ಹೋಗೋದು. ಇವೆರಡರ ಬಾಂಡಿಂಗ್ ಅನ್ನು 30-40% ಹೆಚ್ಚಿಸುತ್ತದೆ ಎಂದು ಅಧ್ಯಯನಗಳು ಹೇಳುತ್ತವೆ. 5. ಕಾಂಪ್ಲೈಂಟ್ಸ್ ಮತ್ತು ಫೀಲಿಂಗ್ಸ್ಗೆ ಬದಲಿಸಿ. ನೀವು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದನ್ನ, ನನಗೆ ಸ್ವಲ್ಪ ಸಮಯ ಬೇಕಾಗಿದೆ ಅಮ್ಮ, ಈ ರೀತಿ ಹೇಳೋದ್ರಿಂದ ನಾವು ಜಗಳವನ್ನು ತಡೆಗಟ್ಟಬಹುದು. 5. ಸಮಾಜದಲ್ಲಿ ಇರುವ ತಪ್ಪು ಕಲ್ಪನೆಗಳು. ಅತ್ತೆ ಸೊಸೆ ಎಂದಿಗೂ ಜಗಳ ಮಾಡ್ತಾ ಇರ್ತಾರೆ. ಸೊಸೆ ಅಂದರೆ ಮನೆಯ ಕೆಲಸಗತ್ತಿನೇ ಅನ್ನೋ ರೀತಿ, ಅತ್ತೆ ಅಂದರೆ ಡಾಮಿನೇಟ್ ಮಾಡೋರು. ಇವೆಲ್ಲ ಮಿತ್ಸ್. ಸಂಬಂಧ ವಿಜ್ಞಾನ ಹೇಳುವಂತೆ ಯಾವ ಸಂಬಂಧವು ಸರಿಯಾದ ಕಮ್ಯುನಿಕೇಶನ್ ಮತ್ತು ರೆಸ್ಪೆಕ್ಟ್ ಇದ್ದರೆ ಗಟ್ಟಿಯಾಗಿ ಮಾಡಬಹುದು. ಕೊನೆಯ ಮಾತು, ನಿಮ್ಮ ಮನೆಗೆ ಶಾಂತಿ ಸಂತೋಷಕ್ಕೆ ಕಾರಣ ಸಂಬಂಧದ ಗುಣಮಟ್ಟ. ಅತ್ತೆ ಸೊಸೆ ಸಂಬಂಧ ನೋಡೋದ್ರಲ್ಲಿ ಸಮಸ್ಯೆ ಅಲ್ಲ, ಸರಿ ರೀತಿಯಲ್ಲಿ ನೋಡೋದ್ರಲ್ಲಿಯೇ ಪರಿಹಾರ ಇದೆ. ಹೀಗೆ ಇನ್ನು ಮನೋವಿಜ್ಞಾನ, ಕುಟುಂಬ ಸಂಬಂಧಗಳ ಬಗ್ಗೆ ಉಪಯುಕ್ತ ಮಾಹಿತಿ ಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಇಲ್ಲಿಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.